ಹರಿ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಮಸ್ಕಾರ. ಯಾಜ್ಞವಲ್ಕ್ಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅಧಿಕ ಮಾಸದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ವಿಶೇಷವಾಗಿ ಈ ಅಧಿಕ ಮಾಸ ಅಂದರೆ ಏನು, ಈ ಅಧಿಕ ಮಾಸದಲ್ಲಿ ಯಾವ ವಸ್ತುಗಳನ್ನು ದಾನ ಕೊಡಬೇಕು ಅಥವಾ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ತಿಳ್ಕೊಳ್ಳೋದು ತುಂಬ ವಿಶೇಷ. ಕಾರಣ ಈ ಒಂದು ಅಧಿಕ ಮಾಸ ಅಂತಕ್ಕಂಥದ್ದು ಈಗಾಗಲೇ ಪ್ರಾರಂಭವಾಗಿ 10 ದಿನಗಳ ಕಳೆದಿದೆ. ಈ ಒಂದು ಅಧಿಕ ಮಾಸದಲ್ಲಿ ವಿಷ್ಣುವನ್ನು ಆರಾಧನೆ ಮಾಡಬೇಕು ಅಂತೇಳಿ ಶಾಸ್ತ್ರಗಳು ಹೇಳುತ್ತೆ. ಅಧಿಕ ಮಾಸ ಅಂತಕ್ಕಂಥದ್ದು 17 ಈ ತಿಂಗಳು 17ನೇ ತಾರೀಕು ಪ್ರಾರಂಭವಾಗಿ ಇನ್ನು ಮುಂದಿನ ತಿಂಗಳು 15ವರೆಗೂ ಅಧಿಕ ಮಾಸ ಅಂತಕ್ಕಂಥದ್ದು ಇರುತ್ತೆ. ಈ ಒಂದು ಅಧಿಕ ಮಾಸದಲ್ಲಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅಂಥದ್ದನ್ನು ತಿಳ್ಕೊಳ್ಳೋಣ. ವಿಶೇಷ ಅಧಿಕ ಮಾಸ ಅಂದರೆ ಏನು ಅಂತ ತಿಳ್ಕೊಬೇಕು. ಯಾಕೆ ಅಧಿಕ ಮಾಸ ಅಂತ ಕರೀತಾರೆ, ಮತ್ತು ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಮಲಮಾಸ ಅಂಥೇಳಿ ಕರೀತಾರೆ. ಅಧಿಕ ಮಾಸ ಅಂತಕ್ಕಂಥದ್ದು ಸಾಮಾನ್ಯವಾಗಿ 32 ಅಥವಾ 33 ತಿಂಗಳಿಗೆ ಒಂದು ಸರಿ ಬರುತ್ತೆ. ಅಂದರೆ ಒಂದು 3 ವರ್ಷಗಳ ಅವಧಿಯಲ್ಲಿ ಒಂದು ಅಧಿಕ ಮಾಸ ಅಂತಕ್ಕಂಥದ್ದು ಬರುತ್ತೆ ಅಂಥೇಳಿ ಹೇಳ್ಬೋದು. ಅಂದರೆ ಕ್ಷಯ ಮಾಸ ಅಂಥೇಳಿ ಹೇಳ್ತೀವಿ. ಈ ಒಂದು ಅಧಿಕ ಮಾಸದಲ್ಲಿ ಸಂಕ್ರಾಂತಿ ಅಂತಕ್ಕಂಥದ್ದು ಬರೋದಿಲ್ಲ. ಯಾವ ತಿಂಗಳಿಗೆ ಸಂಕ್ರಾಂತಿ ಅಂತ ಬರೋದಿಲ್ಲ ಆ ಒಂದು ತಿಂಗಳಿಗೆ ಅಧಿಕ ಮಾಸ ಅಂಥೇಳಿ ಕರೀತಾರೆ. ವಿಶೇಷ ಅಧಿಕ ಮಾಸ ಅಂತಕ್ಕಂಥದ್ದು ಕಾಲಗಣನೆ ಯಾವ ರೀತಿ ಮಾಡಿದ್ದಾರೆ ಜ್ಯೋತಿಷ್ಯದಲ್ಲಿ ಅಂದಾಗ ಚಾಂದ್ರಮಾನ ಮತ್ತು ಸೌರಮಾನ ಪ್ರಮುಖವಾಗಿ ನೋಡ್ತೀವಿ. ಈ ಒಂದು ಚಂದ್ರನ ಚಲನೆಗೆ ಅನುಗುಣವಾಗಿ ಅನುಸರಿಸ್ತಕ್ಕಂಥ ಒಂದು ಮಾನವನ್ನು ಚಾಂದ್ರಮಾನ ಅಂತೇಳಿ ಕರಿತೀವಿ. ಅದೇ ರೀತಿ ಸೂರ್ಯನ ಗತಿಗೆ ಅನುಸಾರವಾಗಿ ಕಾಲವನ್ನು ಗಣನೆ ಮಾಡ್ತಕ್ಕಂಥದ್ದನ್ನು ಸೌರಮಾನ ಅಂತೇಳಿ ಕರಿತೀವಿ. ಇವೆರಡು ಚಾಂದ್ರಮಾನ ಮತ್ತು ಸೌರಮಾನದ ಲೆಕ್ಕಾಚಾರ ಎರಡು ಸಮನ್ವಯ ಮಾಡೋದಕ್ಕಾಗಿ 33 ತಿಂಗಳಿಗೆ ಒಂದು ಅಧಿಕ ಮಾಸ ಅಂತೇಳಿ ಬರುತ್ತೆ. ಈ ಒಂದು ಅಧಿಕ ಮಾಸದ ಬಗ್ಗೆ ಶಾಸ್ತ್ರಗಳಲ್ಲಿ ಅಥವಾ ಪುರಾಣಗಳಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ಈ ವರ್ಷ ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿ ಬಂದಿದೆ. ಈ ಒಂದು ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂಥೇಳಿ ಕರೀತಾರೆ. ಅಂದರೆ ಪುರುಷೋತ್ತಮ ಅಂದರೆ ನಾರಾಯಣ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಧಿಕ ಮಾಸದಲ್ಲಿ ಪುರುಷೋತ್ತಮನನ್ನೇ ಯಾಕೆ ಪೂಜೆಯನ್ನು ಮಾಡಬೇಕು ಅಂದಾಗ ನಾವು ಪಕ್ಷಿಗಳಲ್ಲಿ ವಿಶೇಷ ಒಳ್ಳೆಯ ಶ್ರೇಷ್ಠ ಪಕ್ಷಿ ಯಾವುದು ಅಂದಾಗ ಗರುಡ ಅಂಥೇಳಿ ಹೇಳ್ತೀವಿ. ಅದೇ ರೀತಿ ತಿಥಿಗಳಲ್ಲಿ ಯಾವುದು ವಿಶೇಷವಾಗಿರ್ತಕ್ಕಂಥ ತಿಥಿ ಅಂದಾಗ ದ್ವಾದಶಿ ತಿಥಿ ಅಂತೇಳಿ ಹೇಳ್ತೀವಿ. ಅದಕ್ಕಾಗಿ ಗರುಡನ ವಾಹನ ಬಂದು ವಿಷ್ಣು. ಈ ಒಂದು ಅಧಿಕ ಮಾಸದಲ್ಲಿ ಭಗವಂತನಾದ ಶ್ರೀಮನ್ನಾರಾಯಣ ಅಂದರೆ ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ನಮ್ಮ ಜನ್ಮ ಅಂತಕ್ಕಂಥದ್ದು ಸಾರ್ಥಕ ಆಗುತ್ತೆ ಅಂತೇಳಿ ಹೇಳ್ತೀವಿ. ಅಂದರೆ ಏನು ಅಧಿಕಸ್ಯ ಅಧಿಕ ಫಲಂ ಅಂತೇಳಿ ಹೇಳ್ತೀವಿ. ಈ ಒಂದು ಅಧಿಕ ಮಾಸದಲ್ಲಿ ಮಾಡಿರ್ತಕ್ಕಂಥ ಪೂಜೆಗಳಾಗ್ಬೋದು, ವ್ರತಗಳಾಗ್ಬೋದು, ಜಪ ಯಜ್ಞಗಳಾಗ್ಬೋದು, 100 ಯಜ್ಞ ಮಾಡಿದಾಗ ಎಷ್ಟು ಫಲ ಸಿಗುತ್ತೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ, ಆ ಒಂದು ಫಲ 100 ಯಜ್ಞ ಮಾಡಿದಾಗ ಸಿಗ್ತಕ್ಕಂಥ ಫಲ ಒಂದು ಪೂಜೆ ಅಥವಾ ವ್ರತದ ಆಚರಣೆಯಿಂದ ಅಧಿಕ ಮಾಸದಲ್ಲಿ ಸಿಗುತ್ತೆ ಅಂತೇಳಿ ಹೇಳುತ್ತೆ. ವಿಶೇಷ ಅಧಿಕ ಮಾಸದಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಕ್ಕಂಥದ್ದು ಮತ್ತು ನದಿ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು ವಿಶೇಷ ಫಲ ಅಂತೇಳಿ ಹೇಳ್ಬೋದು. ಈ ಒಂದು ಅಧಿಕ ಮಾಸದಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ನಿತ್ಯ ಕರ್ಮಗಳನ್ನು ಭಗವಂತನ ಸ್ಮರಣೆಯನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ನಾಮಸ್ಮರಣೆಯನ್ನು ಮಾಡಿ ಎಷ್ಟು ನಾವು ಕೈಲಾದಷ್ಟು ದಾನವನ್ನು ಮಾಡ್ತೀವಿ ಆ ಒಂದು ದಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಂತೇಳಿ ಹೇಳ್ತೇವೆ. ಈ ಒಂದು ಅಧಿಕ ಮಾಸದಲ್ಲಿ ವಿಶೇಷ ಅಂತ ಹೇಳ್ತೀವಿ. ಜಪಯಜ್ಞ, ಧ್ಯಾನ ಮತ್ತು ನಾಮಸ್ಮರಣೆಯನ್ನು ವಿಶೇಷವಾಗಿ ಮಾಡಬೇಕು ಅಂತೇಳಿ ಹೇಳ್ತೀವಿ. ಮತ್ತು ವೇದ ಪಾರಾಯಣ ಆಗ್ಬೋದು, ಪುರಾಣವರ ಪ್ರವಚನ ಪಾರಾಯಣ ಆಗ್ಬೋದು, ಇದರಿಂದ ವಿಶೇಷವಾದ ಭಾಗವತ ಪಾರಾಯಣ ಆಗ್ಬೋದು. ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಅಧಿಕ ಮಾಸದಲ್ಲಿ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಅಂತೇಳಿ ಹೇಳುತ್ತೆ. ಈ ಒಂದು ಅಧಿಕ ಮಾಸದಲ್ಲಿ ದಾನ ಏನು, 33 ವಸ್ತುಗಳನ್ನು ಯಾಕೆ ದಾನವನ್ನು ಕೊಡಬೇಕು, ಯಾಕೆ 33 ಅಂತಕ್ಕಂಥದ್ದು ವಿಶೇಷ ಒಂದು ನಂಬರ್ ಅಂತ ಕೊಟ್ಟಿದ್ದಾರೆ. ಈ 33 ಸಂಖ್ಯೆ ಅಂತಕ್ಕಂಥದ್ದು ಅಧಿಕ ಮಾಸದಲ್ಲಿ ಯಾಕೆ ಕೊಡಬೇಕು ಅಂದಾಗ 33 ಕೋಟಿ ದೇವತೆಗಳು ಅಂತೇಳಿ ನಮ್ಮ ಹಿಂದೂ ಧರ್ಮದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ.
ಅದೇ ರೀತಿ 33 ದೇವತೆಗಳು ಅಂದಾಗ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಪ್ರಜಾಪತಿ ಮತ್ತು ವಷಟ್ಕಾರ ಇವೆಲ್ಲ ದೇವತೆಗಳು ಸೇರಿದಾಗ 33 ದೇವತೆಗಳಾಗುತ್ತೆ ಅಂತೇಳಿ ಹೇಳುತ್ತೆ. ಆ ಒಂದು ನಿಯಮದಿಂದ ಏನೇನೋ ದಾನವನ್ನು ಕೊಟ್ಟಾಗ ಅಪೂಪ ದಾನ ಅಂದರೆ ಕಜ್ಜಾಯ ಅಂತಕ್ಕಂಥದ್ದು ಈ ಒಂದು ಅಧಿಕ ಮಾಸದಲ್ಲಿ ವಿಶೇಷ ಫಲ. ಯಾವುದೇ ವಸ್ತುಗಳನ್ನು ಕೊಡ್ಬೋದು, ಹಣ್ಣುಗಳನ್ನು ಕೊಡ್ಬೋದು, ವಸ್ತ್ರಗಳನ್ನು ಕೊಡ್ಬೋದು, ಅಥವಾ ದ್ರಾಕ್ಷಿ, ಗೋಡಂಬಿ ಆಗ್ಬೋದು, ಮಂಗಳ ದ್ರವ್ಯಗಳನ್ನಾಗ್ಬೋದು. ಯಾವುದೇ ವಸ್ತುಗಳನ್ನು ಕೊಟ್ಟಾಗ 33 ಸಂಖ್ಯೆಯಲ್ಲಿ ಬರುವ ಹಾಗೆ ದಾನವನ್ನು ಮಾಡಿದಾಗ ಆ 33 ದೇವತೆಗಳು ತೃಪ್ತಿಯಾಗಿ, ಅದೇ ರೀತಿ 33 ಕೋಟಿ ದೇವತೆಗಳು ಅಂತೇನು ಹೇಳ್ತೀವಿ ಅವರೆಲ್ಲ ತೃಪ್ತಿ ಆಗ್ತಾರೆ ಅಂತೇಳಿ ಅಧಿಕ ಮಾಸದಲ್ಲಿ ಈ ಒಂದು ಭಗವಂತನ ಪೂಜೆ, ದಾನ, ಜಪ, ಯಜ್ಞಗಳನ್ನು ಮಾಡಿದಾಗ ವಿಶೇಷವಾಗಿ ಒಂದು ಭಗವಂತನಾದ ಮಹಾವಿಷ್ಣುವಿನ ಒಂದು ಆಶೀರ್ವಾದ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಮತ್ತು ಈ ಒಂದು ಅಧಿಕ ಮಾಸದಲ್ಲಿ ವಿಶೇಷವಾಗಿ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂದಾಗ, ಈ ಅಧಿಕ ಮಾಸ ಅಂದಾಗ ಆಗಲೇ ಹೇಳಿದ್ವಿ ಕ್ಷಯ ಮಾಸ, ಮಲಮಾಸ ಅಂತೇಳಿ ಕರೀತಾರೆ. ಈ ಒಂದು ತಿಂಗಳಲ್ಲಿ ಉಪನಯನ ಅಥವಾ ವಿವಾಹ, ಗೃಹ ಪ್ರವೇಶಗಳನ್ನು ಮಾಡಬಾರದು ಅಂತೇಳಿ ಶಾಸ್ತ್ರ ನಿಯಮ. ಯಾವ ಪೂಜೆಗಳನ್ನು ಮಾಡ್ಬೋದು ಅಂದರೆ, ಯಾವ ಪೂಜೆಗಳನ್ನು ಮಾಡಬೇಕು ಅಂದಾಗ ವಿಶೇಷವಾಗಿ ಈ ಒಂದು ಅಧಿಕ ಮಾಸದಲ್ಲಿ ಬರ್ತಕ್ಕಂಥ ಈ ಒಂದು ತಿಂಗಳಲ್ಲಿ ವಿಶೇಷ ಜಪ ಯಜ್ಞಗಳಾಗ್ಬೋದು ಅಥವಾ ಪೂಜೆ, ಹೋಮ, ಹವನಗಳಾಗ್ಬೋದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ತಿಂಗಳಲ್ಲಿ ಮಾಡಬೇಕು. ವಿವಾಹ ಮತ್ತು ಉಪನಯನ, ಗೃಹ ಪ್ರವೇಶವ ನಿಷಿದ್ಧ ಅಂತೇಳಿ ಹೇಳುತ್ತೆ. ಇದನ್ನು ಬಿಟ್ಟು ಮುಂದೆ ಬರ್ತಕ್ಕಂಥ ಪೂಜೆಗಳು, ಜಪ ತಪಗಳನ್ನು ವಿಶೇಷ ಫಲ ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ನಾವು ನಮ್ಮ ಕೈಲಾದ ಒಂದು ದಾನಗಳನ್ನು ಮಾಡಿದಾಗ, 100 ರೂಪಾಯಿ ದಾನವನ್ನು ಮಾಡಿದಾಗ ಅಧಿಕಸ್ಯ ಅಧಿಕ ಫಲಂ ಅಂತೇಳಿ ಹೇಳ್ತಾರೆ. ಅಂದರೆ 100 ರೂಪಾಯಿ ನಾವು ದಾನವನ್ನು ಕೊಟ್ಟಾಗ ಆ ಒಂದು ದಾನದ ಒಂದು ಶಕ್ತಿ 200 ರೂಪಾಯಿ ದಾನ ಕೊಟ್ಟ ಶಕ್ತಿ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಯಾವುದೇ ವಸ್ತುಗಳನ್ನು ನಾವು ದಾನವಾಗಿ ಕೊಟ್ಟಾಗ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅಧಿಕವಾಗಿ ಫಲ ಸಿಗುತ್ತೆ ಅಂತೇಳಿ ವೇದ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಈ ಒಂದು ಅಧಿಕ ಮಾಸ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಬರೀ 3 ವರ್ಷಗಳಿಗೊಮ್ಮೆ ಅಂತೇಳಿ ಹೇಳ್ತೇವೆ. ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂಥ ಅಧಿಕ ಮಾಸದಲ್ಲಿ ತಮ್ಮ ಕೈಲಾದಷ್ಟು ಭಗವಂತನ ನಾಮ ಸ್ಮರಣೆಯನ್ನು ಮಾಡಿ, ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿಗೆ ಲೋಪವಿಲ್ಲದಂತೆ ನಿಮ್ಮ ದಾನ ಧರ್ಮಗಳನ್ನು ಮಾಡಿ, ದೇವತಾ ವ್ರತ ಆಚರಣೆಗಳನ್ನು ಮಾಡಿ, ಆ ಭಗವಂತನಾದ ಪುರುಷೋತ್ತಮನನ್ನು ಸಂಪ್ರೀತಿಯನ್ನು ಕೊಡಿಸಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಭಗವಂತನಿಂದ ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ. ಯಾರೆಲ್ಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಧಿಕ ಮಾಸದಲ್ಲಿ ಜಪ ತಪಗಳನ್ನು ಮಾಡ್ತಾರೆ, ಅಧಿಕವಾದ ಪುಣ್ಯ ಸಿಗುತ್ತೆ ಅಂತೇಳಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ, ನಿಮ್ಮ ಕೈಲಾದ ಭಗವಂತನ ಸ್ಮರಣೆಯನ್ನು ಮಾಡಿ. ವಿಶೇಷವಾಗಿರ್ತಕ್ಕಂಥ ಅಧಿಕ ಮಾಸ ಬರುವುದು 3 ವರ್ಷಗಳಿಗೊಮ್ಮೆ. ಈಗ ಬಿಟ್ಟಲ್ಲೇ ಮತ್ತೆ 3 ವರ್ಷಗಳಿಗೆ ಅಂದರೆ 2029ರಲ್ಲಿ ಮತ್ತೆ ಅಧಿಕ ಮಾಸ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಈ ಒಂದು ಒಳ್ಳೆಯ ಅಪರೂಪವಾಗಿರ್ತಕ್ಕಂಥ ಒಳ್ಳೆಯ ಅವಕಾಶ ಅಂಥೇಳಿ ನಾವೆಲ್ಲ ಭಾವಿಸಬೇಕು. ಈ ಒಂದು ಅವಕಾಶವನ್ನು ಸದುಪಯೋಗವನ್ನು ಪಡಿಸಿಕೊಂಡು ಒಳ್ಳೆಯ ಭಗವಂತನ ಸ್ಮರಣೆಯನ್ನು ಮಾಡಿ. ಎಲ್ಲರೂ ಓಂ ಪುರುಷೋತ್ತಮಾಯ ನಮಃ ಅಂತೇಳಿ ಕಾಮೆಂಟನ್ನು ಮಾಡಿ. ಎಲ್ಲ ನಿಮ್ಮ ಕುಟುಂಬಗಳಿಗೆ ಭಗವಂತನಾದ ಮಹಾವಿಷ್ಣು ಒಳ್ಳೆಯ ಆಶೀರ್ವಾದವನ್ನು ಮಾಡಿ, ನಿಮಗೆ ಬೇಕಾಗಿರ್ತಕ್ಕಂಥ ಆ ಒಂದು ಭಗವಂತನ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಒಳ್ಳೆಯದು, ಸಬ್ಸ್ಕ್ರೈಬ್ ಮಾಡಿ. ನಾವಾಗ್ತಕ್ಕಂಥ ಈ ಒಂದು ವಿಡಿಯೋಗಳು ಬೇಗ ತಲುಪೋದಕ್ಕೆ ಅವಕಾಶ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರನ್ನು ಮಾಡಿ, ಎಲ್ಲರಿಗೂ ತಲುಪಲಿ. ನಮ್ಮ ಈ ಒಂದು ಸನಾತನ ಧರ್ಮ ಅಂತಕ್ಕಂಥದ್ದು ಬೆಳೆಯಲಿ. ನಮಸ್ಕಾರ.